ಸುಖ, ಶಾಂತಿ, ನೆಮ್ಮದಿ. ಮಾನವನು ಸುಖ, ಶಾಂತಿ, ಸಂತೋಷ, ನೆಮ್ಮದಿ ಇವುಗಳನ್ನು ಪಡೆಯಲು ಅನೇಕ ರೀತಿಯಲ್ಲಿ ಪ್ರಯತ್ನಿಸುತ್ತಲೇ ಇರುತ್ತಾನೆ. ಅದು ಎಲ್ಲೂ ಸಿಗುವಂತಹದ್ದಲ್ಲ ಅಂತ ಹೇಳಿ ತಿಳಿದಿದ್ದರೂ ಸಹ ಬೇರೆ ಬೇರೆ ಊರಿಗೆ ಪ್ರಯಾಣವನ್ನು ಮಾಡಿ ಅನೇಕ ಮನರಂಜನೆ ಕಾರ್ಯಕ್ರಮಗಳನ್ನು ನೋಡುತ್ತಾ, ಅನೇಕ ರೀತಿಯ ಉಡುಗೆ ತೊಡುಗೆಗಳನ್ನು ಧರಿಸುತ್ತಾ, ಬಗೆ ಬಗೆಯ ಭಕ್ಷ್ಯಗಳನ್ನು ಸೇವಿಸುತ್ತಾ ಸಂತೋಷವನ್ನು ಹೊಂದಲು ಪ್ರಯತ್ನಿಸ್ತಾನೆ. ಆದರೆ ಇವೆಲ್ಲ ಕ್ಷಣಿಕವಾದದ್ದು, ಅನುಭವಿಸುವವರೆಗೆ ಮಾತ್ರ ಇರುತ್ತೆ. ಸ್ವಸ್ಥಾನಕ್ಕೆ ಹಿಂತಿರುಗಿದಾಗ ಯಥಾ ಪ್ರಕಾರ ಹುಡುಕುವ ಪ್ರಯತ್ನ ಸಾಗುತ್ತಲೇ ಇರುತ್ತದೆ. ಇವುಗಳು ಹೊರಗೆ ಸಿಗುವಂತಹದ್ದಲ್ಲ, ಎಲ್ಲವೂ ನಮ್ಮಲ್ಲಿಯೇ ಇದೆ. ಆದರೆ ಅದನ್ನು ತಿಳಿಯದೆ, ಅರ್ಥ ಮಾಡಿಕೊಳ್ಳದೆ ಬಾಹ್ಯ ವಿಷಯ ವಸ್ತುಗಳಲ್ಲಿ ಹುಡುಕ್ತಾ ಇರ್ತೇವೆ. ಅದನ್ನು ಬಿಟ್ಟು ಅದು ನಮ್ಮಲ್ಲೇ ಇದೆ, ಅದು ನಮ್ಮ ಮನಸ್ಸಿಗೆ ಸಂಬಂಧಿಸಿದ್ದು ಅಂತ ಅಂದ್ಕೊಂಡಾಗ ಸುಲಭವಾಗಿ ಕೈವಶವಾಗುತ್ತೆ. ಹೀಗೆ ಸುಖ ಸಂತೋಷಗಳನ್ನು ಪಡೆಯಬಹುದು. ಎಷ್ಟೇ ಸುಖ ಸಂತೋಷಗಳಿದ್ದರೂ ಅದನ್ನು ತಿಳಿಯದೆ ಬೇರೆಡೆ ಸಿಗುವುದೇನೋ ಅಂತ ಹೇಳಿ ಭ್ರಮಿಸಿ ಪ್ರಯತ್ನಿಸಿದಾಗ ಅದು ವ್ಯರ್ಥವಾಗುವುದು. ಸುಖವಿದೆ ಅಂತ ಅಂದ್ಕೊಂಡ್ರೆ ಇದೆ, ಇಲ್ಲ ಅಂತಂದರೆ ಇಲ್ಲ. ಆದ್ದರಿಂದ ಮಾನವನ ಇದ್ದುದರಲ್ಲಿಯೇ ಸುಖ, ಶಾಂತಿ, ನೆಮ್ಮದಿ, ಸಂತೋಷಗಳನ್ನು ಕಂಡಾಗ ಜೀವನ ಸ್ವರ್ಗದಂತಿರುವುದು. ಒಬ್ಬ ಕಾರ್ಮಿಕನಿಗೆ ರಾತ್ರಿಯಲ್ಲಿ ಕೆಲಸ. ಅವನು ಯಾವಾಗಲೂ ಸೂರ್ಯೋದಯ ನೋಡಲಾಗುವುದಿಲ್ಲ ಅಂತ ಹೇಳಿ ಬೇಸರವನ್ನು ಪಡ್ತಾ ಇರ್ತಾನೆ. ಹೀಗೆ ಬೇಸರ ಪಡುವುದರಿಂದ ಪ್ರಯೋಜನವಿಲ್ಲ. ಅದರ ಬದಲು ಕಪ್ಪಾದ ಆಕಾಶ, ಪೂರ್ಣಚಂದ್ರ ಹಾಗೂ 100 ನಕ್ಷತ್ರಗಳಿಂದ ಕೂಡಿದ ಆಕಾಶವನ್ನು ನೋಡಬಹುದು, ಆನಂದವನ್ನು ಕಾಣಬಹುದು ಅಲ್ಲವೇ? ಇರುವುದನ್ನು ನೋಡುವುದಿಲ್ಲ, ಇಲ್ಲದಿರುವುದರ ಬಗ್ಗೆ ಚಿಂತಿಸುತ್ತೇವೆ.